एक बार फिर आपका बहुत स्वागत है। रुक करते हैं खबर पर। खबर कर्नाटक से है, जहां विजयपुर जिले के चर्चन तालुका में नगर पंचायत का दूसरी बार चुनाव हुआ है। 16 वार्डों के नतीजे सुबह 8 बजे से 9:10 तक आ चुके हैं, जिसमें भाजपा से 8 उम्मीदवार की जीत हुई है। वहीं कांग्रेस के 4 उम्मीदवारों की जीत हुई है, जिसके अलावा अन्य पार्टी से 4 उम्मीदवारों की जीत हुई है। ಪಟ್ಟಣ ಪಂಚಾಯತ್ ಚರ್ಚನ ಪಟ್ಟಣ ಪಂಚಾಯತಿಯ ಈ ಸಾರ್ವತ್ರಿಕ ಚುನಾವಣೆ 2023 ಅತ್ಯಂತ ಶಾಂತಿಯುತವಾಗಿ ಹಾಗೂ ಯಾವುದೇ ಒಂದು ಅಡೆತಡೆ ಇಲ್ಲದೆ ನಾವು ಯಶಸ್ವಿಯಾಗಿ ತಾಲೂಕು ಆಡಳಿತ ಪರವಾಗಿ ನಿರ್ವಹಿಸಿದ್ದೀವಿ. ಇವತ್ತು ಒಟ್ಟು 16 ವಾರ್ಡ್ಗಳ ಒಂದು ಫಲಿತಾಂಶ ಕೂಡ ಇವತ್ತು ಘೋಷಣೆ ಮಾಡಿದ್ದೀವಿ. ಕೇವಲ 1 ಗಂಟೆಯಲ್ಲಿ ನಾವು ಫಲಿತಾಂಶವನ್ನ ಘೋಷಣೆ ಮಾಡಿದ್ದೀವಿ. ಒಟ್ಟು 16 ವಾರ್ಡ್ಗಳಲ್ಲಿ 8 ವಾರ್ಡ್ಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗಳು ಗೆದ್ದಿದ್ದಾರೆ. 4 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಭೇರಿಯನ್ನು ಗಳಿಸಿದ್ದಾರೆ. ಅದೇ ರೀತಿಯಾಗಿ 4 ಕ್ಷೇತ್ರಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳನ್ನು ಜಯ ಗಳಿಸಿದ್ದಾರೆ. ಒಟ್ಟು 16 ವಾರ್ಡ್ಗಳಲ್ಲಿ 8 ಬಿಜೆಪಿ, 4 ಕಾಂಗ್ರೆಸ್, 4 ಪಕ್ಷೇತರ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಇದರಲ್ಲಿ ಪೊಲೀಸ್ ಇಲಾಖೆಯವರು, ನಮ್ಮ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳು, ಅವ್ರ ಸಿಬ್ಬಂದಿಗಳು, ನಮ್ಮ ಕಾರ್ಯಾಲಯದ ಸಿಬ್ಬಂದಿಗಳು ಎಲ್ಲರ ಸಹಕಾರದೊಂದಿಗೆ ನಾವು ಮತ್ತೆ ಹಾಗೆ ಎಲ್ಲ ಅಭ್ಯರ್ಥಿಗಳ ಸಹಕಾರದೊಂದಿಗೆ ನಾವು ಚುನಾವಣೆಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ. ನಿಮಗೆ ವಾರ್ಡ್ ವಾರ್ ಹೇಳ್ಬೇಕಂತಂದ್ರೆ 1ನೇ ವಾರ್ಡ್ದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಹಾಗೇನೆ 2ನೇ ವಾರ್ಡ್ದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. 3ನೇ ವಾರ್ಡ್ದಲ್ಲಿ ಪಕ್ಷೇತರ ಅಭ್ಯರ್ಥಿ, 4ನೇ ವಾರ್ಡ್ದಲ್ಲಿ ಪಕ್ಷೇತರ ಅಭ್ಯರ್ಥಿ, 5ನೇ ವಾರ್ಡ್ದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ, 6ನೇ ವಾರ್ಡ್ದಲ್ಲಿ ಪಕ್ಷೇತರ ಅಭ್ಯರ್ಥಿ, 7ನೇ ವಾರ್ಡ್ದಲ್ಲಿ ಬಿಜೆಪಿ, 8ನೇ ವಾರ್ಡ್ದಲ್ಲಿ ಬಿಜೆಪಿ, 9ನೇ ವಾರ್ಡ್ದಲ್ಲಿ ಬಿಜೆಪಿ, 10ನೇ ವಾರ್ಡ್ದಲ್ಲಿ ಬಿಜೆಪಿ, 11ನೇ ವಾರ್ಡ್ದಲ್ಲಿ ಪಕ್ಷೇತರ, ಆಮೇಲೆ 12ನೇ ವಾರ್ಡ್ದಲ್ಲಿ ಕಾಂಗ್ರೆಸ್, ಆಮೇಲೆ 13ನೇ ವಾರ್ಡ್ದಲ್ಲಿ ಬಿಜೆಪಿ, ಆಮೇಲೆ 14ನೇ ವಾರ್ಡ್ದಲ್ಲಿ ಕಾಂಗ್ರೆಸ್, ಆಮೇಲೆ 16ನೇ ವಾರ್ಡ್ದಲ್ಲಿ ಕಾಂಗ್ರೆಸ್. ಈ ತರನಾಗಿ ಅಭ್ಯರ್ಥಿಗಳ ಒಂದು ಫಲಿತಾಂಶ ಇವತ್ತು ಘೋಷಣೆ ಆಗಿದೆ. ಇದಕ್ಕೆಲ್ಲ ಸಹಕಾರ ನೀಡಿದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ, ಹಾಗೇನೆ ನಮ್ಮ ಚುನಾವಣಾಧಿಕಾರಿಗಳಿಗೂ ಹಾಗೂ ಎಲ್ಲ ನಮ್ಮ ಪಟ್ಟಣ ಪಂಚಾಯತಿಯ ಎಲ್ಲ ಅಭ್ಯರ್ಥಿಗಳಿಗೂ, ಸಾರ್ವಜನಿಕರಿಗೂ ತಾಲೂಕು ಆಡಳಿತ ಪರವಾಗಿ ಧನ್ಯವಾದಗಳು. ಒಟ್ಟಿನಲ್ಲಿ ಚುನಾವಣೆ ಯಶಸ್ವಿಯಾಗಿ ನಿಭಾಯಿಸಿದೆ. ಥ್ಯಾಂಕ್ ಯು. ನಾನು ಎಸ್ ಬಿಂಗ್ಲೆ ಅಂತೇಳಿ ತಹಶೀಲ್ದಾರ್ ಚರ್ಚ್, ಪಟ್ಟಣ ಪಂಚಾಯತ್